ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಲಿಕಾ ಕೌಶಲ್ಯ ತರಬೇತಿಗೆ ಎಲ್ಲರಿಗೂ ಸ್ವಾಗತ. ತುಂಬ ಗ್ಯಾಪ್ ಆಗೋಯಿತು, ಒಂದು 5-6 ದಿನ ಹುಷಾರಿಲ್ಲದಿರೋ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಹಿಂದಿನ ತರಗತಿಗಳಲ್ಲಿ ವರ್ಣಮಾಲೆ ಅಂದರೆ ಏನು, ಅಕ್ಷರ ಅಂದರೆ ಏನು, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮತ್ತು ವರ್ಣಮಾಲೆಯ ವಿಧಗಳು ಯಾವುದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ 3 ವಿಧ. ಅದರಲ್ಲಿ ಸ್ವರಗಳಲ್ಲಿ ಎಷ್ಟು ವಿಧ, ಹ್ರಸ್ವಸ್ವರ ಮತ್ತು ದೀರ್ಘಸ್ವರ ಅಂತ. ಆನಂತರ ವ್ಯಂಜನಗಳನ್ನು ನೋಡಿದ್ವಿ. ವ್ಯಂಜನ ಅಂತ ಅಂದ್ರೇನು, ಎಷ್ಟು ವ್ಯಂಜನಗಳಿವೆ, ವ್ಯಂಜನಗಳು 34 ಇದೆ. ಅದರಲ್ಲಿ 2 ವಿಧ, ಅಂದರೆ ವರ್ಗೀಯ ವ್ಯಂಜನ ಅಂದ್ರೇನು, ಅವರ್ಗೀಯ ವ್ಯಂಜನ ಅಂದ್ರೇನು. ವರ್ಗೀಯ ವ್ಯಂಜನ 25 ಇದೆ, ಅವರ್ಗೀಯ ವ್ಯಂಜನ 9 ಇದೆ. ಈ ಎಲ್ಲ ಒಂದು ವಿಷಯಗಳನ್ನು ಕುರಿತಾಗಿ ದೀರ್ಘವಾದಂತಹ ಒಂದು ಕಲಿಕೆ ಆಗಿದೆ ಅಲ್ವಾ. ಈಗ ವರ್ಗೀಯ ವ್ಯಂಜನ ಆಯಿತು, ಅವರ್ಗೀಯ ವ್ಯಂಜನ ಆಯಿತು. ಈಗ ಕೊನೆಯದಾಗಿ ಯಾವುದಪ್ಪ ಅಂತಂದರೆ ಯಾವುದಿರ್ಬೋದು, ಎನಿ ಗೆಸಸ್? ಓಕೆ, ನಾನು ಹೇಳ್ತೀನಿ. ವರ್ಣಮಾಲೆಯ 3ನೇ ವಿಧವಾದ ಯೋಗವಾಹಕಗಳು. ಈ ಯೋಗವಾಹಕಗಳ ಬಗ್ಗೆ ಸ್ಥೂಲವಾದಂತಹ ಪರಿಚಯ ಈಗ ಮಾಡಿಕೊಳ್ಳೋಣ. ಕೇಶಿರಾಜ ಅನ್ನೋಂಥವರು ಯೋಗವಾಹಕಗಳನ್ನು ಈ ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ಅಕ್ಷರಮಾಲೆಯಲ್ಲಿ ಇಲ್ಲದ, ಅಂದರೆ ಭಾಷೆಯಲ್ಲಿ ಕೇಳಿಬರುವಂತಹ ಧ್ವನಿಗಳು. ಇದನ್ನು ಅಕ್ಷರಮಾಲೆಯಲ್ಲಿ ಇದು ಇಲ್ಲ, ಆದರೆ ಅದು ನಾವು ಮಾತಾಡುವಂತಹ ಭಾಷೆಯಲ್ಲಿ ಅದು ಕಂಡುಬರುತ್ತೆ, ಕೇಳಿಸುತ್ತೆ. ಕೇಳಿ ಬರುವಂತಹ ಧ್ವನಿಗಳಿಗೆ ಯೋಗವಾಹಕಗಳು ಅಂತ ಕರಿತೀವಿ. ಆ ಯೋಗವಾಹಕಗಳು ಯಾವುದು, ಎಷ್ಟು ವಿಧ ಇದೆ ಅಂತ ನೋಡೋಣ. ಯೋಗವಾಹಕಗಳಲ್ಲಿ 2 ವಿಧ, ಅನುಸ್ವಾರ ಮತ್ತು ವಿಸರ್ಗ. ಯೋಗವಾಹಕಗಳಲ್ಲಿ 2 ವಿಧ, ಅನುಸ್ವಾರ ಮತ್ತು ವಿಸರ್ಗ. ಇದನ್ನು ಯಾವುದಾದ್ರೂ ಇನಲ್ಲಿ ನೋಡಿದ್ದೀರಾ? 1 0 2 0 ಅಂತೀವಲ್ಲ, ಯಾವುದ್ರಲ್ಲಿ ಬಳಸ್ತೀವಿ ನಾವು? 1 0 1 0 2 0 ಅಹ. ಇನ್ನೊಂದು ಸ್ವರದ ಸಹಾಯದಿಂದ ಇದು ಉಚ್ಚಾರ ಆಗಬೇಕೇ ಹೊರತು ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಉಚ್ಚಾರ ಅನ್ನೋದು ಇಲ್ಲ. ಸ್ವರದ ಸಹಾಯದೊಂದಿಗೆ ಇದು ಬಳಕೆ ಆಗ್ತಾ ಬಂದಿದೆ. ಇದಕ್ಕೆ ಯೋಗವಾಹಕಗಳು ಅಂಥೇಳಿ ಕರಿತೀವಿ. ಯೋಗವಾಹಕಗಳನ್ನು ಬಳಸಿ ಪದರಚನೆ ಹೇಗೆ ಮಾಡೋದು? ಮೊದಲನೇದು ಅನುಸ್ವಾರ ಬಳಕೆ ಎಲ್ಲೆಲ್ಲಿ ಆಗತ್ತೆ, ಹೇಗೆ ಬಳಕೆ ಮಾಡ್ತೀವಿ, ಆ ಧ್ವನಿ ಹೇಗೆ ಹೊರಡುತ್ತೆ ಅನ್ನೋದನ್ನು ನೋಡೋಣ. ಅಂಗದ, ಇಲ್ಲಿ 0 ಬಂತಲ್ಲ, ಇದು ಅನುಸ್ವಾರ. ಆ 1 0 ಅಂಗದ, ಅಂಕಣ, ಆತಂಕ, ಬಾನಿಗೊಂದು, ಅಂಗೀಕಾರ, ಅಂಬರ, ಕದಂಬ. ಇವೆಲ್ಲ ಅನುಸ್ವಾರವನ್ನು ಬಳಸಿ ಹೇಳುವಂತಹ ಪದಗಳು ಆಯ್ತಲ್ಲ. ಇದು ಸ್ವತಂತ್ರವಾಗಿ ಬರೀ 1 0 ಸುತ್ತಿಟ್ಬಿಟ್ರೆ ಅದಕ್ಕೇನಾದರೂ ಅರ್ಥ ಇದೆಯಾ? ಏನಂತ ಕರಿತೀವಿ? 0 ಶೂನ್ಯ ಅಂತ ಕರಿತೀವಿ ಅಷ್ಟೇ. ಆಗ ಅಕ್ಕಪಕ್ಕ ಅಕ್ಷರಗಳು ಬಂದರೆ ಮಾತ್ರ ಅದಕ್ಕೆ ಒಂದು ಶಬ್ದ ಅನ್ನೋದು ಹುಟ್ಕೊಳ್ಳುತ್ತೆ ಅಲ್ವಾ. ಇದು ಅನುಸ್ವಾರ ಆಯಿತು. ಮತ್ತು ವಿಸರ್ಗನ ಹೇಗೆ ಉಚ್ಚಾರಣೆ ಮಾಡ್ತೀವಿ? ವಿಸರ್ಗ ಆಹಾ. ಆ 1 0 ಆ 2 0 ಆಹಾ ಅಂತೀವಲ್ಲ, ಆ 2 0 ಇದು. ಅಂತಃಕರಣ, ಅಂತಃ ಶುದ್ಧಿ, ವಿನಃ, ಪುನಃ, ಅಂತಃಪುರ. ಈ ರೀತಿಯಾಗಿ ವಿಸರ್ಗದ ಚಿಹ್ನೆಯನ್ನು ಬಳಸಿ ಶಬ್ದಗಳ ಉಚ್ಚಾರವನ್ನು ನಾವು ಮಾಡ್ತೀವಿ. ಅಂತಃಕರಣ ಮಾತಾಡ್ಬೇಕಾದ್ರೆ ಅಂತಃಕರಣ ಇಲ್ವೇನ್ರಿ ನಿಮಗೆ? ಈ ಥರ ನಡ್ಕೊತೀರಲ್ವಾ ಅಂತ. ಅಂದರೆ ಮನಸ್ಸು ಶುದ್ಧ ಇಲ್ವಾ, ಮನಸ್ಸಿನಲ್ಲಿ ನಿಮಗೇನು ಅನ್ನಿಸ್ತಿಲ್ವಾ, ಒಳ್ಳೆಯ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದಿಲ್ವಾ ಅಂತ ಗಲಾಟೆ ಆಗಬಾರ್ದು ಪ್ರಶ್ನೆ ಮಾಡ್ತಾರಲ್ಲ, ಅದು ಅಂತಃಕರಣ. ಅಂತಃಶುದ್ಧಿ, ಆತ್ಮಶುದ್ಧಿ ಬೇಕು, ಆತ್ಮಶುದ್ಧವಾಗಿ ಇಟ್ಕೋಬೇಕು ಅಂತಾರಲ್ಲ, ಅದು. ವಿನಃ, ಏನೇ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ, ಒಂದು ಶುಭ ಕಾರ್ಯಕ್ರಮದಲ್ಲಿ ವಿಳೆದೆಲೆ ಇಲ್ಲದೇ ಇರೋ ವಿನಃ ಕಾರ್ಯಕ್ರಮ ನಡೆಯಲ್ಲ ಅಂತ ಹೇಳ್ತೀವಿ.
ಅದು ಇಲ್ಲದೇ ಇದ್ದರೆ ಆಗಲ್ಲ. ಶುಭ ಕಾರ್ಯಕ್ರಮ ಅಂತಂದರೆ ಶುಭ ಆಗಲಿ ಅಶುಭ ಆಗಲಿ ವೀಳ್ಯದೆಲೆ ಬೇಕೇ ಬೇಕು ಅನ್ನೋ ಒಂದು ಪದಕ್ಕೂ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಜೋಡಣೆ ಮಾಡುವಂತಹ ಒಂದು ಪದ ಆಗುತ್ತೆ. ಪುನಃ, ಪುನಃ ಅಂದರೆ ಮತ್ತೆ ಮತ್ತೆ. ಪುನಃ ಬರ್ತಾಯಿರಿ ಅಂಗಡಿಗೆ ಅಂತ ಹಾಕಿರ್ತೀವಲ್ಲ, ಅಂಗಡಿಗಳ ಮೇಲೆ ಬರೆದಿರ್ತಾರೆ, ಕೆಲವು ಕಡೆ ಬೋರ್ಡುಗಳು ಹಾಕಿರ್ತಾರೆ, ಪುನಃ ಬನ್ನಿ, ಮತ್ತೆ ಬನ್ನಿ, ಪುನಃ ಬನ್ನಿ ಅಂತ ಹಾಕಿರ್ತಾರಲ್ಲ. ಪುನಃ ಅಂದರೆ ಮತ್ತೆ, ರಿಪೀಟೆಡ್ ಅಂಥೇಳಿ ಅರ್ಥ. ಅಂತಃಪುರ, ದೊಡ್ಡ ಅರಮನೆ, ಅಂತಃಪುರ ಅಂತ. ಅಯ್ಯೋ ಏನಪ್ಪ ಇದು ಮನೆ ಒಳ್ಳೆ ಅಂತಃಪುರ ಇದ್ದಂಗಿದೆ, ಏನು ಚೆನ್ನಾಗಿದೆಯಲ್ಲ ಅಂತೀವಲ್ಲ, ಅಂತಃಪುರ. ಆ ವಿಸರ್ಗದ ಚಿಹ್ನೆಯನ್ನು ನಾವು ಇಲ್ಲಿ ಬಳಕೆ ಮಾಡಿದಾಗ ಅದರ ಸ್ವರ ಶಬ್ದ ಹೇಗೆ ಹೊರಡತ್ತಪ್ಪ ಅಂದರೆ ಅಂತಃಪುರ ಅಂತ ಹೇಳ್ಬೋದು ನಾವು. ನೋಡಿ, ಇಲ್ಲಿ ಸಾಧಾರಣವಾಗಿ ವರ್ಣಮಾಲೆನ ನಾವು ಹೇಗೆ ಬಳಸ್ತೀವಿ, ಅನುಸ್ವಾರ ವಿಸರ್ಗವನ್ನು ನಾನು ಇಷ್ಟೊತ್ತು ಹೇಳ್ತಿದ್ನಲ್ಲ, ಆ 1 0 ಆ 2 0 ಆಹಾ ಅಂತ ಹೇಳಿ ಇಲ್ಲಿದೆ, ಹೌದಾ. ಸಾಧಾರಣವಾಗಿ ವರ್ಣಮಾಲೆಯಲ್ಲಿ ಅ ಸ್ವರದೊಂದಿಗೆ ಯೋಗವಾಹಕಗಳನ್ನು ಈ ರೀತಿ ಬಳಸಬಹುದು. ಅಂ ಅಹ, ಕಂ ಕಹ, ಗಂ ಗಹ. ಇದರ ಮುಂದಿನ ತರಗತಿ ಕಾಗುಣಿತ. ಅಮ್ಮ ಅಹ ಬಂತಲ್ಲ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಕಾಗುಣಿತ ಅಂದರೆ ಏನು, ಕಾಗುಣಿತದ ಬಳ್ಳಿಗಳನ್ನು ಹೇಗೆ ರಚನೆ ಮಾಡಬೇಕು, ಅದನ್ನು ಹೇಗೆ ಉಚ್ಚಾರ ಮಾಡಬೇಕು, ಯಾವ ಒಂದು ಅಕ್ಷರಕ್ಕೆ ಯಾವ ಬಳ್ಳಿಯನ್ನು ನಾವು ಸುತ್ತಿದ್ರೆ ಯಾವ ಒಂದು ಅರ್ಥ ಬರುತ್ತೆ, ಯಾವ ಒಂದು ಶಬ್ದ ಹೊರಹೊಮ್ಮತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇದು ಟೋಟಲ್ ಪ್ಯಾಕೇಜ್ ಥರ ಆಯಿತು. ಅಕ್ಷರಗಳು, ಸ್ವರಗಳು, ಸ್ವರಗಳ ವಿಧಗಳು, ವ್ಯಂಜನಗಳ ವಿಧಗಳು ಮತ್ತು ಯೋಗವಾಹಕಗಳು. ಇದಿಷ್ಟು ಕಂಪ್ಲೀಟ್ ಒಂದು ಪ್ಯಾಕೇಜ್ ಆಯ್ತಲ್ಲ. ನೆಕ್ಸ್ಟು ಇದಿಷ್ಟು ಮುಗಿದು, ಇದು ಇನಿಷಿಯಲ್ಲು ಫಸ್ಟ್ ಸ್ಟೇಜು. ಇನ್ನು ನೆಕ್ಸ್ಟ್ ಸ್ಟೇಜಿಗೆ ಕಾಗುಣಿತದ ರಚನೆಯನ್ನು, ಸ್ವರ ಹೊರಹೊಮ್ಮುವಿಕೆ ಹೇಗಾಗತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.